ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಇಲ್ಲಿ ಚೆನ್ನಾಗಿದ್ದೇನೆ. ಇವತ್ತು ನಾನು ನಿಮಗೊಂದು ಚೀನಿಕಾಯಿಯನ್ನು ಹಾಕ್ಕೊಂಡು ಮಣ್ಣಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ನಾನು ಅರ್ಧ ಚೀನಿಕಾಯಿಯನ್ನು ತಗೊಂಡಿದ್ದೇನೆ. ಚೀನಿಕಾಯಿ ಮಣ್ಣಿ ನಾನು ಫಸ್ಟ್ ಟೈಮ್ ಮಾಡೋದು. ನಾನು ಫಸ್ಟ್ ಟೈಮ್ ಅಂದರೆ ನನ್ನ ಮದುವೆ ಆದ ಟೈಮಲ್ಲಿ ನನ್ನ ಅತ್ತೆ ಮನೆಯಲ್ಲಿ ತಿಂದಿದ್ದೇನೆ. ಅದನ್ನು ನಾನು ನನ್ನ ಅತ್ತೆ ಹತ್ರ ಕೇಳಿಕೊಂಡು ಈ ಮಣ್ಣಿಯನ್ನು ಮಾಡ್ತಾಯಿದ್ದೇನೆ. ಅತ್ತೆ ಹೇಳ್ಕೊಟ್ರು. ಅದಕ್ಕೆ ನಾನು ಅರ್ಧ ಚೀನಿಕಾಯಿಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಇಟ್ಟಿದ್ದೆ. ಅದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಯಿಸುವಾಗ. ಈ ಥರ ಬೇಯಬೇಕು. ಅದು ಕುಕ್ಕರಲ್ಲಿ ಇಡಬೇಕಂತೇನಿಲ್ಲ, ಅದು ಬೇಗನೆ ಬೇಯುತ್ತೆ. ಪಾತ್ರದಲ್ಲಿ ಇಟ್ಟರು ಸಹ ಬೇಯ್ತದೆ. ಮತ್ತು ನಾನು ಪುಂಡಿ ಮತ್ತು ರೈಸ್ ಬೌಲ್ ಮಾಡ್ತಾರಲ್ಲ, ಆ ಅಕ್ಕಿಯನ್ನು 1 ಗ್ಲಾಸ್ ಅಕ್ಕಿಯನ್ನು 4 ಗಂಟೆ ನೆನೆಸಿಟ್ಟಿದ್ದೆ. ಅದನ್ನು ಗ್ರೈಂಡರಲ್ಲಿ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ರುಬ್ಬಿ ಆಯಿತು. ಇದು ನಮಗೆ ರೈಸ್ ಬೌಲ್ ಮಾಡಲಿಕ್ಕೆ ಇದನ್ನು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಬೇಕು. ಅದೇ ಥರ ಮಣ್ಣಿ ಮಾಡಲಿಕ್ಕೆ 1 ತೆಂಗಿನಕಾಯಿದು ಅರ್ಧ ತಗೊಂಡಿದ್ದೇನೆ. ಅದಕ್ಕೆ ನಾನು ದೋಸೆ ಮಾಡುವ ಅಕ್ಕಿ ಉಂಟಲ್ಲ, ಅದರದ್ದು 1/4 ಕಪ್ ತಗೊಂಡಿದ್ದೇನೆ. ಅದನ್ನು 1 ಗಂಟೆ ನೆನೆಸಿಟ್ಟಿದ್ದೆ ತೊಳ್ಕೊಂಡು. ಅದನ್ನು ಸಹ ಹಾಕ್ಕೊಂಡೆ. ಇದನ್ನು ಸಹ ಅದೇ ಗ್ರೈಂಡರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಸಹ ರುಬ್ಕೋಬೋದು. ಯಾಕೆಂದರೆ ನನಗೆ ಅದು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಅಷ್ಟು ಸಣ್ಣ ಆಗೋದಿಲ್ಲ. ಅದು ನೈಸಾಗಿ ರುಬ್ಕೋಬೇಕು. ಮಣ್ಣಿ ಮಾಡೋದಂದರೆ ಅದು ನೈಸಾಗಿರಬೇಕು. ಅದಕ್ಕೋಸ್ಕರ ನಾನು ಗ್ರೈಂಡರಲ್ಲೇ ರುಬ್ಕೊಳ್ತಾ ಇದ್ದೇನೆ. ಗ್ರೈಂಡರಲ್ಲಿ ರುಬ್ಬಿದರೆ ನೈಸಾಗಿ ರುಬ್ಕೊಳ್ಳಿಕ್ಕೆ ಆಗ್ತದೆ. ನೀವು ಬೇಕಾದರೆ ಮಿಕ್ಸಿಯಲ್ಲಿ ರುಬ್ಕೋಬೋದು. ಮತ್ತು ನಾನು ಬೌಲ್ ಮಾಡಲಿಕ್ಕೆ ಅಂತ, ರೈಸ್ ಬೌಲ್ ಮಾಡಲಿಕ್ಕೆ ಅಂತ ರುಬ್ಬಿದ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಕೈಗೆ ಅಂಟಬಾರ್ದು. ಆ ಥರ ಬಾಲ್ಸ್ ಮಾಡಲಿಕ್ಕೆ ಬರುವುದಿಲ್ಲ ನಮಗೆ. ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ಕೋಬೇಕು ನಮಗೆ. ಅದಕ್ಕೋಸ್ಕರ ಈ ಥರ ಬಿಸಿ ಮಾಡಿಕೊಳ್ಳಿ. ಇಷ್ಟು ಆದರೆ ಸಾಕು. ಕೈಗೆ ಅಂಟದಾಗೆ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಳ್ಳಿ. ಮತ್ತು ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿಕೊಂಡು ಪುಂಡಿ ಮಾಡ್ತೀವಲ್ಲ ನಾವು, ಇಡ್ಲಿ ಪಾತ್ರದಲ್ಲಿ ಆಗ್ಬೋದು, ಪುಂಡಿ ಮಾಡೋದೆಲ್ಲ ಆಗ್ಬೋದು. ಈ ಥರ ಇಟ್ಟು ಬೇಯಿಸ್ಕೋಬೇಕು. ಅದು ಒಂದು 10 ನಿಮಿಷದಲ್ಲಿ ಬೇಯ್ತದೆ. ಅದು ಬೆಂದ ಮೇಲೆ ನಾನು ಕುಕ್ಕರಲ್ಲಿ ಬೇಯಿಸಿದ ಚೀನಿಕಾಯಿಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನಲ್ಲ, ತೋರಿಸಿದ್ದೇನಲ್ಲ ಫಸ್ಟು. ಅದಕ್ಕೆ ನಾನು ಅರ್ಧ kg ಸ್ವಲ್ಪ ಕಡಿಮೆ ಬೆಲ್ಲ ಹಾಕ್ತಾಯಿದ್ದೇನೆ. ಅರ್ಧ kg ಹಾಕೋದಿಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಉಂಟು. ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಉಡಿ ಮಾಡಿಟ್ಟಿದ್ದೇನೆ. ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಮೆಲ್ಟ್ ಮಾಡಲಿಕ್ಕೋಸ್ಕರ ಚಮಚ ಹಾಕ್ಕೊಂಡೆ ತಿರುಗಿಸ್ತಾ ಇದ್ದೇನೆ. ಯಾಕಂದರೆ ಅದು ಮೆಲ್ಟ್ ಆದಮೇಲೆ ನಾನು ಇದಕ್ಕೆ ಗ್ರೈಂಡರಲ್ಲಿ ರುಬ್ಬಲಿಕ್ಕೆ ಹಾಕಿದ್ದೆಲ್ಲ ತೆಂಗಿನಕಾಯಿ ಮತ್ತು ಸ್ವಲ್ಪ ದೋಸೆ ಮಾಡುವಂಥ ಅಕ್ಕಿ, ಬೆಳ್ತಕ್ಕಿ, ಅದನ್ನು ಈ ಮಣ್ಣಿ ಮಾಡಲಿಕ್ಕೆ ಅದು ಯೂಸ್ ಮಾಡಲಿಕ್ಕೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಈ ಬೆಲ್ಲ ಕರಗಿದ ಮೇಲೆ. ಈಗ ಬೆಲ್ಲ ಎಲ್ಲ ಕರಗಿದೆ, ಮೆಲ್ಟ್ ಆಯಿತು. ಇನ್ನು ನಾನು ರುಬ್ಬಿಟ್ಟಂಥ ಗ್ರೈಂಡರಿಂದ ತೆಗೆದಿಟ್ಟಿದ್ದೇನೆ ತೆಂಗಿನಕಾಯಿ ಮತ್ತು ಅಕ್ಕಿ ರುಬ್ಬಿದ್ದನ್ನು, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಹಾಕೋದಲ್ಲ, ಇದು ನನ್ನ ಅತ್ತೆ ಕೈ ಕಾಣ್ತದಲ್ಲ. ಹಾಕ್ಕೊಂಡು ಗ್ಯಾಸನ್ನು ಸ್ಲೋ ಮಾಡಿಟ್ಟು ಸ್ವಲ್ಪ ಹೊತ್ತು ಮೆಲಾನೆ ತಿರುಗಿಸ್ಬೇಕು. ಯಾಕಂದರೆ ತಳ ಹಿಡಿಬಾರ್ದು. ಅದು ಮೆಲಾನೆ ತಿರುಗಿಸ್ತಾನೇ ಇರಬೇಕು ಕುದಿ ಬರುವಷ್ಟು ಹೊತ್ತು. ಯಾಕೆಂದರೆ ಸ್ವಲ್ಪ ಅಕ್ಕಿ ಹಾಕೋದರಿಂದ ಅದು ಗಟ್ಟಿ ಗಟ್ಟಿಯಾಗಿ ಬರ್ತದೆ. ಮಣ್ಣಿ ಮಾಡಬೇಕಲ್ಲ ನಮಗೆ, ಮಣ್ಣಿ ಥರ ಬರಬೇಕು. ಇದು ಗಟ್ಟಿಯಾಗಿ ಬಂದ ಮೇಲೆ ನಾವಿನ್ನು ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ. ಈ ರೈಸ್ ಬೌಲ್ ಮಾಡಿದೆಲ್ಲ ಬೇಯಿಸಿಟ್ಟಿದ್ದೇನೆ. ನೋಡಿದ್ರಲ್ಲ ಬೇಯಲಿಕ್ಕಿಡುವಾಗ ಅದು ಬೆಂದಿದೆ. ಅದನ್ನೊಂದು ಪ್ಲೇಟಿಗೆ ತಗೊಂಡಿಟ್ಟಿದ್ದೆ. ಅದನ್ನು ಇದು ಕುದಿ ಬಂದ ಮೇಲೆ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಮಿಕ್ಸ್ ಮಾಡಿ ಲಾಸ್ಟ್ ಟೈಮ್ ನಾನು ಒಂದೇ ಚಮಚ, ಬೇಕಂತಿಲ್ಲ, ಬೇಕಂದರೆ ನನಗೆ ಹಾಕುವಂತಾಯಿತು. ಅದಕ್ಕೋಸ್ಕರ ಸ್ವಲ್ಪ ತುಪ್ಪವನ್ನು 1 ಚಮಚ ಹಾಕ್ತಾಯಿದ್ದೇನೆ. ತುಪ್ಪ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಬೇಕಂದರೆ ಹಾಕ್ಬೋದು. ನಾನು 1 ಚಮಚ ಹಾಕ್ಕೊಂಡಿದ್ದೇನೆ. ತುಂಬಾ ಟೇಸ್ಟಿಯಾಗಿ, ಈಸಿಯಾಗಿ, ಇಷ್ಟೊಂದು ಟೇಸ್ಟಿಯಾದಂಥ ಪಾಯಸ ನಾನು ಕುಡಿಲಿಲ್ಲ. ಅಷ್ಟೊಂದು ಟೇಸ್ಟಿಯಾಗಿತ್ತು. ಏಕೆಂದರೆ ನನಗೆ ಯಾಕೋ ನೆನಪಾಯಿತು. ಮುಂಚೆ ನಾವು ಅತ್ತೆ ಮನೆಗೆ ಹೋದಾಗ ಒಮ್ಮೆ ಕುಡಿದಿದ್ದೇನೆ. ಅದಕ್ಕೋಸ್ಕರ ಅವ್ರ ಹತ್ರ ಕೇಳಿದೆ ಅದನ್ನು ಹೇಗೆ ಮಾಡೋದಂತ. ಅವರು ಹೇಳಿಕೊಟ್ರು. ಅದನ್ನು ನಾನು ಮಾಡಿ ನೋಡಿದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದ್ದಂಥ ಪಾಯಸ ಇದು. ನೀವು ಇದೇ ಥರ ಟ್ರೈ ಮಾಡಿ ಮನೆಯಲ್ಲಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಇನ್ಶಾ ಅಲ್ಲಾ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ.